ಎಲ್ರಿಗೂ ನಮಸ್ಕಾರ. ಬ್ಯೂಟಿ ಆಫ್ ಲೈಫ್ ಸ್ಟೋರೀಸ್ ಕಥೆಗಳ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಯಸಿದ ಭಾಗ್ಯ ಭಾಗ 5. ಇವತ್ತು ಯಜಮಾನ್ರಿಗೆ ಯಾವ ಕಾರ್ಯಕ್ರಮನೂ ಇರಲಿಲ್ಲ. ಮತ್ತು ಹೀಗೇಕೆ ನನಗೂ ತಿಳಿತಾ ಇಲ್ಲ ಕುಮುದಾ ಮೇಡಮ್. ಅವರಿಬ್ಬರೂ ಅಷ್ಟು ಮಾತಾಡ್ತಿರುವಾಗ ಕುಮಾರ್ನ ಚೇಂಬರ್ ಬಾಗಿಲು ತೆರೆದುಕೊಂಡು ಚಿಕ್ಕಮ್ಮ ಈಚೆಗೆ ಬಂದ್ಲು. ಅವಳ ಮುಖದಲ್ಲಿ ಬೆವರಿತ್ತು, ತಲೆ ಸ್ವಲ್ಪ ಕೆದರಿತ್ತು. ಅದನ್ನು ಗಮನಿಸಿದ ಕೂಡಲೇ ಕುಮುದಾ ಕೇಳಿದ್ಲು, ಏನ್ ಮೇಡಮ್, ಚೇಂಬರ್ನಲ್ಲಿ ಏನ್ ಮಾಡ್ತಿದ್ರಿ? ನಮ್ಮ ಯಜಮಾನ್ರಲ್ಲಿ? ಕುಮುದಾಳ ಪ್ರಶ್ನೆಗೆ ತಡಪಡಾಯಿಸಿದಳು ಚಿಕ್ಕಮ್ಮ. ಅದು ಅದು ಅಂತ ಗಾಬರಿಯಾದ ಚಿಕ್ಕಮ್ಮನ ಮೇಲೆ ಅವರಿಬ್ಬರಿಗೂ ಅನುಮಾನ ಬಂತು. ಅಷ್ಟು ಹೊತ್ತಿಗೆ ಸರಿಯಾಗಿ ಕುಮಾರ್ ಕೂಡ ಚೇಂಬರ್ನಿಂದ ಈಚೆಗೆ ಬಂದ. ಅವನ ತಲೆಯೂ ಕೆದರಿತ್ತು, ಮುಖದಲ್ಲಿ ಗಾಬರಿ ಇತ್ತು. ಆಗ ಕುಮುದಾ ಪ್ರಶ್ನಿಸಿದಳು, ಏನ್ರಿ ಇಬ್ರು ಚೇಂಬರ್ನಲ್ಲಿ ಏನ್ ಮಾಡ್ತಿದ್ರಿ? ಹೆಂಡತಿಯ ಎದುರು ಸಿಕ್ಕಿ ಹಾಕಿಕೊಂಡಿದ್ದ ಕುಮಾರ್, ಅವನು ಮತ್ತು ಚಿಕ್ಕಮ್ಮ ಚೇಂಬರ್ನಲ್ಲಿ ಇದ್ದುದಕ್ಕೆ ಬೇರೆ ಸಾಕ್ಷಿ ಬೇಕಾಗಿರಲಿಲ್ಲ. ಅದೂ ಅಲ್ಲದೆ ಹೆಂಡತಿಯ ಜೊತೆಯಲ್ಲಿ ಸಾಕ್ಷಿಯಾಗಿ ಹೊಸದಾಗಿ ಬಂದಿರೋ ಕುಸುಮ ಬೇರೆ ಇದ್ದಾಳೆ. ತಮ್ಮಿಬ್ಬರ ವ್ಯವಹಾರ ಬದಲಾದುದಕ್ಕೆ ವಿಧಿಯನ್ನು ಹಳಿದ. ಪರಿಸ್ಥಿತಿಯಿಂದ ಹೇಗೆ ಪಾರಾಗುವುದು ಅಂತ ಯೋಚಿಸಿ ಕುಮಾರ್ ತಪ್ಪಿತಸ್ಥನಂತೆ ನಿಂತ. ಗಂಡನ ಮೌನ ಹಾಗೂ ಅವನ ಬಿಳಿಚಿದ ಮುಖವನ್ನು ಕಂಡ ಕುಮುದಾ ಮತ್ತೆ ಕೇಳಿದ್ಲು, ಮಾತಾಡ್ರಿ, ನಿಮ್ಮನೆ ಕೇಳ್ತಿದ್ದೀನಿ. ನೀವಿಬ್ರು ಇಷ್ಟು ಹೊತ್ತಿನ ತನಕ ಚೇಂಬರ್ನಲ್ಲಿದ್ಕೊಂಡು ಏನ್ ಮಾಡ್ತಿದ್ರಿ? ಉತ್ತರ ಹೇಳ್ರಿ. ನೀವು ಸುಮ್ಮನಿದ್ರೆ ಅನುಮಾನ ಜಾಸ್ತಿ ಆಗುತ್ತೆ. ನಿಜ ಹೇಳಿ, ತಪ್ಪು ಒಪ್ಕೊಳ್ಳಿ. ಹೆಂಡತಿಯ ವ್ಯವಹಾರ ಎಷ್ಟು ದಿವಸದಿಂದ ನಡೀತಿದೆ ನನ್ನಾಗಿ ಮಾಡಿಬಿಟ್ಟಿತು. ಆಗ ಕುಮುದಾ ಚಿಕ್ಕಮ್ಮನ ಕಡೆ ತಿರುಗಿ ಅಂದ್ಲು, ಏನ್ ಮೇಡಮ್, ನೀವು ಹೀಗೆ ನಾನೇನು ನಿಮ್ಮನ್ನು ಸಭ್ಯಸ್ಥೆ ಎಂದುಕೊಂಡಿದ್ದೆ. ಆದರೆ ಇವತ್ತಿನ ಘಟನೆಯಿಂದ ನಾನು ನನ್ನ ಅಭಿಪ್ರಾಯ ಬದಲಾಯಿಸಬೇಕಾಗಿದೆ. ನೀವು ಸುಮ್ಮನಿದ್ರೆ ಮತ್ತಷ್ಟು ಅನುಮಾನ ಬರುತ್ತೆ. ನಿಮ್ಮಿಬ್ಬರ ಮೇಲೆ ತಪ್ಪು ಮಾಡಿದ್ದೀರಿ, ಇದರಲ್ಲಿ ಅನುಮಾನವೇ ಇಲ್ಲ. ಒಪ್ಕೊಂಡ್ರೆ ನಾನೇನು ಮಾಡಲ್ಲ. ಇಲ್ದಿದ್ರೆ 10 ಜನಕ್ಕೆ ತಿಳಿಸ್ತೀನಿ, ಪೊಲೀಸ್ನವರಿಗೂ ವಿಷಯ ತಿಳಿಸ್ತೀನಿ. ಆಗ ನಿಮ್ಮಿಬ್ಬರ ಬಗ್ಗೆ ಜನಗಳ ಅಭಿಪ್ರಾಯ ಏನು ಅಂತ ನಾನು ಹೇಳಿ ನನ್ನ ಬಾಯನ್ನು ಹೊಲಸು ಮಾಡಿಕೊಳ್ಳಲ. ನೀವುಗಳೇ ಒಪ್ಕೊಂಡು ಇಲ್ಲಿಂದ ಹೊರಟ್ಬಿಡಿ. ದಯವಿಟ್ಟು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಕುಮುದಾಳ ಮಾತಿಗೆ ಮಾತಾಡಲು ಕುಮಾರ್ ಬಾಯಿ ತೆರೆದ. ಅದನ್ನು ಕಂಡು ಚಿಕ್ಕಮ್ಮನೇ ಹೇಳ್ಬಿಟ್ಲು, ಕುಮುದಾ ಮೇಡಮ್, ನನಗೂ ಮತ್ತು ಕುಮಾರ್ಗೂ ದೇಹ ಸಂಬಂಧ ಇದೆ ಸುಮಾರು ದಿವಸಗಳಿಂದ. ಚಿಕ್ಕಮ್ಮನ ಮಾತು ಕೇಳಿ ಕುಮುದಾ ಗಾಬರಿಯಾಗಲಿಲ್ಲ. ಬದಲು ಧೈರ್ಯದಿಂದ ಹೇಳಿದ್ಲು, ನನಗೆ ಅನುಮಾನ ಇತ್ತು, ಈಗ ಸಾಕ್ಷಿ ಸಿಕ್ತು. ಕುಮಾರ್ ಈ ಕೂಡಲೇ ಈ ಮನೆ ಖಾಲಿ ಮಾಡಿ. ಆಗ ಏನೋ ಹೇಳಲು ಕುಮಾರ್ ಬಾಯಿ ತೆರೆದ. ಅದನ್ನು ಕಂಡ ಕುಮುದಾ ಮತ್ತೆ ತನ್ನ ಮಾತು ಮುಂದುವರಿಸಿದ್ಲು, ಸಮಸ್ತ ಆಸ್ತಿ ನನ್ನ ಹೆಸರಿನಲ್ಲಿದೆ. ನಾನು ನಿನಗೆ ತೊಂದರೆ ಕೊಡಲ್ಲ. ಈ ಕ್ಷಣದಿಂದ ನನ್ನ ಮನೆ ಬಿಟ್ಟು ಹೊರಡು. ಬೇಕಾದರೆ ಚಿಕ್ಕಮ್ಮನನ್ನು ಜೊತೆಲಿ ಕರ್ಕೊಂಡು ಹೋಗು. ಹೋಗದೇ ಇದ್ರೆ ನಾನು ಪೊಲೀಸ್ನವ್ರಿಗೆ ತಿಳಿಸ್ಬೇಕಾಗುತ್ತೆ. ಮರ್ಯಾದೆ ಅನ್ನೋದು ಇದ್ರೆ ಈಗಲೇ ಮನೆ ಬಿಟ್ಟು ಹೊರಡು. ಹಾಂ, ನಿನಗೆ ಗೊತ್ತಿರಬೇಕು, ನನ್ನ ಅಪ್ಪ ಅಂದರೆ ನಿನ್ನ ಮಾವ ಒಬ್ಬ ಪ್ರಸಿದ್ಧ ಲಾಯರು ಅಂತ. ಅಪ್ಪನ ಮೂಲಕ ನನಗೆ ವಿವಾಹ ವಿಚ್ಛೇದನ ಸಿಗೋದು ಅತ್ಯಂತ ಸುಲಭ. ನೀನು ಇನ್ನೊಂದು ಮಾತು ಆಡದೆ ನಿನ್ನ ಲಗೇಜು ಸಮೇತ ಇಲ್ಲಿಂದ ಹೊರಡು. ನೀನು ಹಠ ಮಾಡಿದ್ರೆ ನಾನು ಕೆಟ್ಟವಳಾಗಬೇಕಾಗುತ್ತದೆ. ಆಗ ಕಾನೂನು ಮಾತಾಡುತ್ತೆ ನನ್ನ ಪರವಾಗಿ. ನಿನಗೆ ಅರ್ಧ ಗಂಟೆ ಸಮಯ ಕೊಟ್ಟಿದ್ದೀನಿ. ಅದು ಮುಗಿದ ಮೇಲೆ ನಾನು ಹೊಸಬಳಾಗ್ತೀನಿ. ಅಷ್ಟು ವಿವರಿಸಿದ ಕುಮುದಾ ಅಲ್ಲಿಂದ ಕುರ್ಚಿಯಲ್ಲಿ ಕೂತಳು. ಪರಿಸ್ಥಿತಿಯನ್ನು ಕಂಡ ಕುಸುಮಾಡಿಗೆ ದಿಗ್ಭ್ರಮೆಯಾಗಿತ್ತು. ಕುಮುದಾ ಕೊಟ್ಟಿದ್ದ ಸಮಯದಲ್ಲಿ 1/4 ಗಂಟೆ ಕಳೆಯಿತು. ನಂತರ ಇನ್ನೂ ಹೆಚ್ಚಿನ ಅವಮಾನ ತಾಳಲಾರದೆ ಕುಮಾರ್ ಸೀದಾ ರೂಮಿಗೆ ಹೋಗಿ ತನ್ನ ಬಟ್ಟೆ ಬರೆಗಳನ್ನು ಸೂಟ್ ಕೇಸಿಗೆ ತುಂಬಿಕೊಂಡು ನಡು ಮನೆಗೆ ಬಂದು ಹೇಳ್ದ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ಸಿದ್ಧನಾಗಿ ಲಗೇಜಿನೊಡನೆ ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ನೀನು ವಿಚ್ಛೇದನ ತಗೊಂಡು ಹೊಸ ಜೀವನ ಪ್ರಾರಂಭಿಸಬಹುದು. ಅದು ನಿನ್ನಿಷ್ಟ. ಅಷ್ಟು ಮಾತಾಡಿದ ಕುಮಾರ್ ದಡದಡನೆ ಮನೆಯಿಂದ ಆಚೆಗೆ ಹೊರಟೋದ. ಅವನು ಹೊರಟ ಮರುಕ್ಷಣದಲ್ಲಿ ಚಿಕ್ಕಮ್ಮ ಕೂಡ ಯಾವ ಮಾತು ಆಡದೆ ಹೊರಟೋದ್ಲು. ನಂತರ ದೀರ್ಘ ನಿಟ್ಟುಸಿರು ಬಿಟ್ಟ ಕುಮುದಾ ಸ್ವಲ್ಪ ಹೊತ್ತು ಹಾಗೆಯೇ ಕೂತಿದ್ದು ನಂತರ ಕುಸುಮಳ ಕಡೆ ತಿರುಗಿ ಅಂದ್ಲು, ಈಗ ನನಗೆ ನೆಮ್ಮದಿಯಾಯಿತು. ನಾವು ಹೊಸ ಬಾಳು ಪ್ರಾರಂಭಿಸೋಣ. ಆ ಮಾತಿಗೆ ಏನ್ ಹೇಳಬೇಕೋ ತಿಳಿಯಲಿಲ್ಲ ಕುಸುಮಾಳಿಗೆ. ಕುಮುದಾ ತನ್ನ ಗಂಡನಿಗೆ ಪಾಠ ಕಲಿಸಿದ ಪರಿಪೂರ್ಣ ವರದಿ ಮಾರನೆಯ ದಿನ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಯಿತು.
ಅದರಲ್ಲಿ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಕುಮಾರ್ ಮಾಡುತ್ತಿದ್ದ ಮೋಸಗಳು, ಅದರಲ್ಲೂ ಮುಖ್ಯವಾಗಿ ಹೆಣ್ಣುಗಳ ಶೋಷಣೆ ವಿಶೇಷವಾಗಿ ಪ್ರಸ್ತಾಪಿಸಲ್ಪಟ್ಟಿತು. ವಿರೋಧ ಪಕ್ಷದವರೆಲ್ಲ ಆಡಳಿತ ಪಕ್ಷದ ಶಾಸಕನಾದ ಕುಮಾರ್ನನ್ನು ಶಿಕ್ಷಿಸುವಂತೆ ನ್ಯಾಯಾಲಯದ ಮೊರೆ ಹೊಕ್ಕರು. ನಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯಪೂರ್ವಕ ಮನವಿಯನ್ನು ಸಲ್ಲಿಸಿದ್ರು. ಕುಮಾರ್ನ ಜೊತೆಯಲ್ಲಿ ಅಕ್ರಮ ದೇಹ ಸಂಬಂಧವನ್ನು ಬಹುದಿವಸಗಳಿಂದ ಇಟ್ಟುಕೊಂಡಿದ್ದ ಚಿಕ್ಕಮ್ಮನನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತೆ ಅನೇಕ ಸಂಘ ಸಂಸ್ಥೆಗಳು ಪೊಲೀಸರನ್ನು ಒತ್ತಾಯಿಸಿದ್ರು. ಕುಮುದಾಳ ತಂದೆ ಹೆಸರಾಂತ ಲಾಯರ್ ಕಶ್ಯಪ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ಕುಮಾರ್ನಿಂದ ತಮ್ಮ ಮಗಳು ಕುಮುದಾಳಿಗೆ ವಿವಾಹ ವಿಚ್ಛೇದನವನ್ನು ನೀಡುವಂತೆಯೂ ಹಾಗೂ ಈ ಹಗರಣಕ್ಕೆ ಕಾರಣಳಾದ ಚಿಕ್ಕಮ್ಮನನ್ನು ಬಂಧಿಸುವಂತೆಯೂ ನ್ಯಾಯಾಲಯವನ್ನು ಪ್ರಾರ್ಥಿಸಿದರು. ಕುಮಾರ್ ಕುಮುದಾರ ಹಗರಣ ಊರಿನಲ್ಲೆಲ್ಲ ಸಾರ್ವಜನಿಕ ಪ್ರತಿಭಟನೆ, ಸ್ತ್ರೀ ವಿಮೋಚನಾ ಕಾರ್ಯಸಂಸ್ಥೆಯಿಂದ ಧರಣಿ, ಸತ್ಯಾಗ್ರಹ ಮೊದಲಾದವುಗಳಿಗೆ ನಾಂದಿಯಾದವು. ಒಂದೇ ದಿನದಲ್ಲಿ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಯಿತಂದ್ರೆ ಕಾರ್ಯನಿರತ ಪತ್ರಕರ್ತರ ಸಂಘ ಖುದ್ದು ಮುಖ್ಯಮಂತ್ರಿಗಳಿಂದ ಸ್ಪಷ್ಟೀಕರಣ ಬಯಸಿತು. ಇವೆಲ್ಲದರ ಜೊತೆಗೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯೊಂದು ದಾಖಲಾಯಿತು. ಅದರಲ್ಲಿ ಶಾಸಕ ಕುಮಾರ್ನನ್ನು ಶಾಸಕನಾಗಿ ಮುಂದುವರಿಯಲು ಅನರ್ಹನೆಂದು ಘೋಷಿಸಲು ಕೋರಲಾಗಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಗಮನಿಸಿದ ರಾಜ್ಯದ ಮುಖ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೇ ಖಟ್ಲೆಯನ್ನು ತಾವೇ ಖುದ್ದಾಗಿ ಕೈಗೆತ್ತಿಕೊಂಡು ತೀರ್ಪು ನೀಡಿದ್ರು. ಅದರ ಪ್ರಕಾರ ಕುಮಾರ್ನ ಶಾಸಕ ಸ್ಥಾನಕ್ಕೆ ಕುತ್ತು. ಕುಮುದಾಳ ಜೊತೆಯ ವಿವಾಹಕ್ಕೆ ವಿಚ್ಛೇದನ ಹಾಗೂ ಸಮಾಜ ಸೇವೆಯ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದ ಚಿಕ್ಕಮ್ಮನನ್ನು ಬಂಧಿಸಲು ತೀರ್ಮಾನಿಸಲಾಗಿತ್ತು. ನ್ಯಾಯಾಲಯದ ತೀರ್ಪು ಹೊರಬಿದ್ದ ಒಂದೇ ಗಂಟೆಯಲ್ಲಿ ಕುಮಾರ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ನಂತರ ಪೊಲೀಸರು ಚಿಕ್ಕಮ್ಮನನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಿದರು. ಅಷ್ಟಾದ ಮೇಲೆ ಧರಣಿ, ಸತ್ಯಾಗ್ರಹ ಶಾಂತವಾದವು. ಚಿಕ್ಕಮ್ಮ ನಡೆಸುತ್ತಿದ್ದ ಬ್ಯೂಟಿ ಪಾರ್ಲರ್ಗೆ ಈಗ ಶಾಂತಿಯೇ ಮುಖ್ಯಸ್ಥೆ. ಹಗರಣದಿಂದ ಅವಳು ಪಾಠ ಕಲಿತಿದ್ದಳು. ಅಲ್ಲದೆ ಅಲ್ಲಿನ ಕೆಲಸಗಾರರಿಗೆ ಹುಷಾರಾಗಿರಲು ಎಚ್ಚರಿಕೆಯನ್ನು ನೀಡಿದ್ಲು. ಸಾಲದ್ದಕ್ಕೆ ಪೊಲೀಸು ಇಲಾಖೆಯು ತನ್ನ ಮಹಿಳಾ ಸಿಬ್ಬಂದಿಯನ್ನು ಆಗಾಗ್ಗೆ ಬ್ಯೂಟಿ ಪಾರ್ಲರ್ಗಳಿಗೆ ಭೇಟಿ ನೀಡುವಂತೆ ಸೂಚಿಸಿತ್ತು. ಪೊಲೀಸಿನ ಮಹಿಳಾ ಸಿಬ್ಬಂದಿ ಹಲವಾರು ಸಲ ಸಾಮಾನ್ಯ ಉಡುಪಿನಲ್ಲಿ ಗ್ರಾಹಕರಂತೆ ಬಂದು ಪಾರ್ಲರ್ನ ವಿದ್ಯಮಾನಗಳನ್ನು ಪರಿಶೀಲಿಸಲಾರಂಭಿಸಿದರು. ಇದರಿಂದ ಬ್ಯೂಟಿ ಪಾರ್ಲರ್ಗಳನ್ನು ನಡೆಸುತ್ತಿರುವವರು ಎಚ್ಚರಿಕೆಯಿಂದ ಇರಲು ಅನುಕೂಲ ಆಯಿತು. ಮನುಷ್ಯನ ಸಮಸ್ತ ಚಟುವಟಿಕೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲೇ ಸದಾಕಾಲವೂ ವ್ಯವಹರಿಸಲು ಅಸಾಧ್ಯ. ಕಾನೂನಿನ ಪ್ರಕಾರ ಕೆಲವಾರು ನ್ಯೂನತೆಗಳನ್ನು ಕಾಲಕ್ಕೆ ತಕ್ಕಂತೆ ಸರಿಪಡಿಸಿ ಅಳವಡಿಸಬಹುದು ಅಷ್ಟೆ. ಉಳಿದದ್ದಕ್ಕೆ ಮನುಷ್ಯ ತನ್ನ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಕಾರ್ಯೋನ್ಮುಖನಾಗಬೇಕು. ಆಗ್ಲೇ ನ್ಯೂನತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಬಹುದು. ಮಾಡಿದ ಕಾನೂನುಗಳು, ಕೈಗೊಂಡ ಶಿಸ್ತಿನ ಕ್ರಮಗಳು ಕೇವಲ ಕೆಲವು ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕಾಲಗಳು ಬದಲಾದಂತೆ ಕಾನೂನಿನ ಚೌಕಟ್ಟು, ನೈತಿಕ ಜವಾಬ್ದಾರಿಗಳು ಕೂಡ ಬದಲಾಗಿ ಬಿಡುತ್ತವೆ. ಸರ್ವಕಾಲಕ್ಕೂ ಏಕ ರೀತಿಯ ಕಾನೂನು ಅಸಾಧ್ಯ. ಅಲ್ಲದೆ ಹೊಸ ಹೊಸ ಕಾನೂನುಗಳು ಉದಯಿಸಿದಂತೆ ಅವುಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಹಲವಾರು ಉಪಾಯಗಳನ್ನು ಕಂಡುಹಿಡಿಯುವ ಜನರು ಹುಟ್ಟಿಕೊಳ್ಳುವುದು ಸಹಜ. ಇದೊಂದು ನಿರಂತರ ಕ್ರಿಯೆ. ಶಾಂತಿ ಕುಸುಮಳಷ್ಟು ಬುದ್ಧಿವಂತೆಯಲ್ಲ. ಅವಳು ತನ್ನ ಸಹಾಯಕರನ್ನೇ ನಂಬಿ ಬ್ಯೂಟಿ ಪಾರ್ಲರನ್ನು ನಡೆಸಬೇಕಾಗಿತ್ತು. ಹಲವಾರು ಜನ ಒಟ್ಟಿಗೆ ಬಂದರೆ ಶಾಂತಿಯಲ್ಲಿ ಒಂದು ರೀತಿಯ ನಡುಕ ಪ್ರಾರಂಭವಾಗ್ತಿತ್ತು. ಅವಳ ಕೈಕಾಲು ಓಡ್ತಾನೆ ಇರಲಿಲ್ಲ. ಸುಮ್ಮನೆ ಸ್ತಬ್ಧಳಾಗಿ ಬಿಡ್ತಿದ್ಲು. ಆ ಸಮಯದಲ್ಲಿ ಅವಳ ಸಹಾಯಕರು ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಶುರು ಮಾಡಿದ್ರೆ ಪರವಾಗಿಲ್ಲ, ಇಲ್ದಿದ್ರೆ ಬಂದಿರುವ ಜನಗಳಿಗೆ ಬೇಸರಿಕೆಯಾಗ್ತಿತ್ತು. ಎಷ್ಟೋ ಸಲ ಬಂದಿದ್ದ ಜನಗಳು ಅಸಹನೆ, ಬೇಜಾರುಗಳಿಂದ ಪಾರ್ಲರ್ ಬಿಟ್ಟು ನಡೀತಿದ್ರು. ಇದರಿಂದ ಪಾರ್ಲರ್ಗೆ ನಷ್ಟವಾಗುವುದು ಮಾಮೂಲಾಯಿತು. ಚಿಕ್ಕಮ್ಮನಿಗೂ ಕೇಶಾಲಂಕಾರದಲ್ಲಿ ಅಷ್ಟು ಜಾಣ್ಮೆ ಇರಲಿಲ್ಲ. ಆದರೂ ತನ್ನ ಚಾಣಕ್ಯತನ, ಸಮಯ ಪ್ರಜ್ಞೆಗಳಿಂದ ಜನಗಳನ್ನು ಆಕರ್ಷಿಸುತ್ತಿದ್ದಳು. ಜೊತೆಗೆ ಸಹಾಯಕರುಗಳಿಗೆ ಅವಳ ಮುತುವರ್ಜಿಯಿಂದ ಜನಗಳಿಗೆ ಒಂದು ರೀತಿಯಲ್ಲಿ ನಂಬಿಕೆಯುಂಟಾಗ್ತಿತ್ತು. ಇದು ಚಿಕ್ಕಮ್ಮನ ವ್ಯಾಪಾರದ ಗುಟ್ಟು. ಶಾಂತಿಯಲ್ಲಿ ಅಂತಹ ಚಾಕಚಕ್ಯತೆ ಇರಲಿಲ್ಲ. ಅವಳು ಒಂದು ರೀತಿ ಯಂತ್ರಮಾನವಳಂತೆ. ಜನಗಳ ಅಪೇಕ್ಷೆಗಳಿಗೆ ಸ್ಪಂದಿಸುವ ಚುರುಕುತನ ಇರಲಿಲ್ಲ. ಕೆಲಸಗಳು ತಮ್ಮಷ್ಟಕ್ಕೆ ತಾವೇ ಆಗಬೇಕೆಂಬುದು ಶಾಂತಿಯ ಮಂತ್ರ. ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಜಾಯಮಾನ ಅವಳದಲ್ಲ. ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಾಗ ಶಾಂತಿ ಕನಸಿನಲ್ಲೂ ಊಹಿಸಿರಲಿಲ್ಲ ತಾನು ಬ್ಯೂಟಿ ಪಾರ್ಲರ್ನ ಕೆಲಸಗಳ ಮುಖ್ಯಸ್ಥೆಯಾಗುತ್ತೇನೆಂದು. ಅಲ್ಲದೆ ಅವುಗಳಿಗೆ ಕುಸುಮಳಂತೆ ಕೇಶಾಲಂಕಾರದಲ್ಲಿ ಆಸಕ್ತಿಯೇ ಇರಲಿಲ್ಲ.
ಏನೋ ಮಾಡಲು ಹೋಗಿ ಏನೋ ಆದಂತಾಗಿತ್ತು ಶಾಂತಿಯ ಸ್ಥಿತಿ. ಪಟ್ಟಣಕ್ಕೆ ಬಂದು ಚಿಕ್ಕಮ್ಮನ ಸಹಾಯದಿಂದ ಮುಂದಕ್ಕೆ ಓದುವುದನ್ನೋ ಅಥವಾ ಯಾವುದಾದರೊಂದು ಉದ್ಯೋಗವನ್ನು ಮಾಡಿಕೊಂಡು ಕಾಲ ಕಳೆಯಬೇಕೆಂದು ಲೆಕ್ಕ ಹಾಕಿಕೊಂಡಿದ್ದಳು. ಆದರೆ ಪಟ್ಟಣಕ್ಕೆ ಬಂದ ಕೂಡಲೇ ಪರಿಸ್ಥಿತಿಯೇ ಬದಲಾಗಿ ಬಿಟ್ಟಿತು. ಒಂದು ರೀತಿ ಅನಿವಾರ್ಯತೆಯಿಂದ ಶಾಂತಿ ಬ್ಯೂಟಿ ಪಾರ್ಲರ್ನ ಭಾಗಿಯಾಗಬೇಕಾಯಿತು. ಹಾಗೆಯೇ ಅದರಲ್ಲೇ ಮುಂದುವರಿಯಲೂ ಬೇಕಾಯಿತು. ವಾಸ್ತವವಾಗಿ ಶಾಂತಿಗೆ ಛಾತಿ ಇರಲಿಲ್ಲ. ಎಂತಹ ಕಷ್ಟ ಬಂದರೂ ಧೈರ್ಯದಿಂದ ಕೆಲಸ ಮಾಡುತ್ತೇನೆಂಬ ಆತ್ಮವಿಶ್ವಾಸನೇ ಅವಳಲ್ಲಿರಲಿಲ್ಲ. ಚಿಕ್ಕಮ್ಮ ಕೂಡ ಶಾಂತಿಯ ಮನಸ್ಸಿನ ಅಭಿಪ್ರಾಯಗಳನ್ನು ನಿಧಾನವಾಗಿ ತಿಳಿದುಕೊಳ್ಳಲೇ ಇಲ್ಲ. ಆ ಹುಡುಗಿಯ ಶಕ್ತಿ ಸಾಮರ್ಥ್ಯಗಳನ್ನು ಅಳೆಯಲೇ ಇಲ್ಲ. ತನ್ನ ಮೂಗಿನ ನೇರಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಳು. ಆದರೆ ಅದರ ಸಾಧಕ ಬಾಧಕ ಚಿಂತಿಸಲೇ ಇಲ್ಲ. ಶಾಂತಿಯ ನೈತಿಕ ಯೋಗ್ಯತೆಯನ್ನು ತಿಳಿದುಕೊಳ್ಳಲೇ ಇಲ್ಲ. ಇದರ ಪರಿಣಾಮ ಭಯಂಕರವಾದದ್ದು ಚಿಕ್ಕಮ್ಮನ ಗೈರು ಹಾಜರಿಯಲ್ಲಿ. ಹಾಗೂ ಹೀಗೂ ದಿವಸಗಳು ಕಳೆಯುತ್ತಿದ್ದವು. ಶಾಂತಿಯ ಉಡಾಫೆಯಿಂದ ಬ್ಯೂಟಿ ಪಾರ್ಲರ್ನ ಆದಾಯ ಗಣನೀಯವಾಗಿ ಕಡಿಮೆಯಾಗುತ್ತಾ ಬಂತು. ಇದರ ಪರಿಣಾಮವಾಗಿ ಶಾಂತಿ ಮನೆಯಲ್ಲಿದ್ದ ಕೆಲಸದವರನ್ನು ಬಿಡಿಸಬೇಕಾಯಿತು. ಶಾಂತಿಗೆ ಅಡುಗೆ ಕೆಲಸದಲ್ಲಿ ಪರಿಣತಿ ಇರಲಿಲ್ಲ. ಹಳ್ಳಿಯಲ್ಲಿದ್ದಾಗ ಅವಳು ಅಪರೂಪಕ್ಕೆ ಕಾಫಿ ಮಾಡುವುದನ್ನು ಕಲಿತಿದ್ದಳು. ತಿಂಡಿ ಮತ್ತು ಅಡುಗೆ ಕೆಲಸಗಳು ಅವಳಿಗೆ ಗೊತ್ತೇ ಇರಲಿಲ್ಲ. ವರಮಾನ ಕಡಿಮೆಯಾದ ಮೇಲೆ ಶಾಂತಿಗೆ ಜೀವನದ ಬಿಸಿ ತಟ್ಟಲಾರಂಭಿಸಿತು. ಬ್ಯೂಟಿ ಪಾರ್ಲರ್ನಲ್ಲಿದ್ದ ಕೆಲಸಗಾರರನ್ನು ಕಡಿಮೆ ಮಾಡುತ್ತಾ ಬಂದಳು. ಇಷ್ಟೆಲ್ಲ ಆದರೂ ಅವಳಿಗೆ ತುಂಬ ಸ್ವಾಭಿಮಾನ. ಯಾವುದೇ ಕಾರಣಕ್ಕೂ ಗೆಳತಿ ಕುಸುಮಳನ್ನು ಕಂಡು ವಿಚಾರಿಸುವುದಕ್ಕೆ ಅವಳ ಮನಸ್ಸು ಒಪ್ತಿರಲಿಲ್ಲ. ಮನುಷ್ಯ ಕಷ್ಟದಲ್ಲಿರುವಾಗ ಮಾತ್ರ ಸರಿಸಮಾನರನ್ನು ಭೇಟಿಯಾಗಬಾರ್ದು. ಅಂತಹ ಕಾರ್ಯ ಕೈಗೊಂಡ್ರೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆಂಬ ನಿಲುವು ಅವಳದು. ಜೊತೆಗೆ ಆ ಸಮಯದಲ್ಲಿ ಶಾಂತಿಗೆ ಸೂಕ್ತ ಮಾರ್ಗದರ್ಶನ ನೀಡುವವರು ಯಾರೂ ಇರಲಿಲ್ಲ. ಹೀಗಾಗಿ ಅವಳು ತನಗೆ ಅನುಕೂಲಕರವಾದ ತೀರ್ಮಾನವನ್ನು ತೆಗೆದುಕೊಳ್ಳಲಾರಂಭಿಸಿದಳು. ಶಾಂತಿಯ ಕೈ ಕೆಳಗೆ ದುಡಿಯುತ್ತಿದ್ದ ಸಹಾಯಕರಲ್ಲಿ ವಿನುತಾ ಅನ್ನುವ ಹುಡುಗಿಯೊಬ್ಬಳಿದ್ದಳು. ಅವಳು ಸಾಮಾನ್ಯ ಕುಟುಂಬದಿಂದ ಬಂದವಳಾಗಿದ್ದು ಪಾರ್ಲರ್ನ ಕೆಲಸ ಅನಿವಾರ್ಯವಾಗೇನಿರಲಿಲ್ಲ. ಆದಾಗ್ಯೂ ಕಾಲ ಕಳೆಯುವ ಉದ್ದೇಶದಿಂದ ಪಾರ್ಲರ್ಗೆ ಬರ್ತಿದ್ಲು. ವಿನುತಾಗೆ ಅಪ್ಪ ಇರಲಿಲ್ಲ. ವಯಸ್ಸಾದ ಅಮ್ಮ ಇದ್ಲು. ಅಲ್ಲದೆ ದುಡಿಯುವ ಅಣ್ಣನಿದ್ದ. ಅವನ ದುಡಿಮೆ ಎಂದರೆ ಲಾಟರಿ ಟಿಕೆಟು ಮಾರುವ ಏಜೆನ್ಸಿ. ಹಲವಾರು ರಾಜ್ಯಗಳ ಲಾಟರಿ ಟಿಕೆಟುಗಳನ್ನು ತಂದು ಮಾರ್ತಿದ್ದ. ಲಾಟರಿ ಟಿಕೆಟಿಗೆ ಬಹುಮಾನ ಬಂದರೆ ಏಜೆಂಟ್ ಆದ ವ್ಯಕ್ತಿಗೆ ಒಂದಿಷ್ಟು ಕಮಿಷನ್ ಬರುತ್ತೆ. ಹೀಗೆ ಹೆಚ್ಚಿನ ಕಮಿಷನ್ ಪಡೆಯುವುದು ವಿನುತಾಳ ಅಣ್ಣ ಬಲರಾಮ್ಗೆ ಮಾಮೂಲಾಗಿ ಬಿಟ್ಟಿತು. ಅವನ ಅದೃಷ್ಟ ಚೆನ್ನಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ತಾನೇ ಒಂದು ರಾಜ್ಯದ ಲಾಟರಿ ಟಿಕೆಟನ್ನು ಕೊಳ್ಳುವ ಆಸೆ ಬಂದಿತ್ತು. ಅದರಂತೆ ತೆಗೆದುಕೊಂಡ ಲಾಟರಿ ಟಿಕೆಟಿಗೆ 5 ಲಕ್ಷ ರೂಪಾಯಿಯ ಬಂಪರ್ ಬಹುಮಾನ ಬಂದೇ ಬಿಡಿತು. ಆ ದಿನ ಬಲರಾಮ್ನ ಖುಷಿಗೆ ಪಾರವೇ ಇರಲಿಲ್ಲ. ತನ್ನ ಸಂತೋಷವನ್ನು ಹಂಚಿಕೊಳ್ಳಲು ಅವನು ಸೀದಾ ಬ್ಯೂಟಿ ಪಾರ್ಲರ್ಗೆ ಬಂದ, ತಂಗಿಯನ್ನು ಹುಡುಕಿಕೊಂಡು. ಬ್ಯೂಟಿ ಪಾರ್ಲರ್ನಲ್ಲಿ ಆ ದಿವಸ ಯಾರೊಬ್ಬರೂ ಬಂದಿರಲಿಲ್ಲ. ವ್ಯಾಪಾರವೇ ಆಗದಿದ್ದುದರಿಂದ ಶಾಂತಿಗೆ ತುಂಬ ಬೇಸರವಾಗಿತ್ತು. ದಿನಗಳು ಹೀಗೆ ಮುಂದುವರೆದ್ರೆ ಮುಂದಿನ ಗತಿ ಏನೆಂದು ಅವಳು ಚಿಂತಿಸುತ್ತಾ ಕೂತಿದ್ಲು. ಅಂತಹ ಸಮಯಕ್ಕೆ ಸರಿಯಾಗಿ ಬಲರಾಮ್ ಅಲ್ಲಿಗೆ ಬಂದು ತನ್ನ ಪರಿಚಯ ಹೇಳ್ಕೊಂಡು ತಂಗಿಗಾಗಿ ಕೇಳ್ದ. ವಿನುತಾಳಿಗೆ ಒಬ್ಬ ಅಣ್ಣ ಇರುವ ವಿಷಯ ಶಾಂತಿಗೆ ತಿಳಿದಿರಲಿಲ್ಲ. ಅಲ್ಲದೆ ಬಲರಾಮ್ ಸ್ಫುರದ್ರೂಪಿ, ಒಳ್ಳೆ ಮೈಕಟ್ಟಿನ ಹುಡುಗ. ವಯಸ್ಸು 27. ಅವನನ್ನು ನೋಡಿದ ಕೂಡಲೇ ಶಾಂತಿಗೆ ಮನಸ್ಸಿನಲ್ಲಿ ಏನೇನೋ ಚಿಂತನೆಗಳು ಮೂಡಿಬಂದವು. ಅಷ್ಟು ಹೊತ್ತಿಗೆ ವಿನುತಾ ಬಂದವಳು ಅಣ್ಣನನ್ನು ಪರಿಚಯಿಸಿದಳು. ಮೇಡಮ್, ಇವನು ಬಲರಾಮ್, ನನ್ನ ಅಣ್ಣ. ಓಹೋ, ಆಗ್ಲೇ ಪರಿಚಯ ಮಾಡ್ಕೊಂಡಿದ್ದಾರೆ ಅಂದಳು ಶಾಂತಿ. ಆ ಸಮಯದಲ್ಲಿ ವಾಚಾಳಿ ಬಲರಾಮ್ ಅಂದ, ಮೇಡಮ್ ಯಾಕೆ ಚಿಂತೆ ಮಾಡ್ತಿದ್ದೀರಿ? ನಮ್ಮಿಂದ ಏನಾದರೂ ಕಿಂಚಿತ್ ಸಹಾಯ ಬೇಕಾದ್ರೆ ಸಂಕೋಚ ಇಲ್ಲದೆ ಹೇಳಿ ಅಂದವನು ತಂಗಿಯ ಕಡೆ ತಿರುಗಿ, ವಿನುತಾ, ನೀನಾದರೂ ಹೇಳು, ಅವರಿಗೆ ನನ್ನ ಹತ್ರ ಮಾತಾಡೋಕೆ ಸಂಕೋಚ ಅಂತ ಕಾಣತ್ತೆ. ಒಂದು ಸಂತೋಷದ ಸುದ್ದಿ ನಿನಗೆ ಹೇಳೋಣ ಅಂತ ಇಲ್ಲಿಗೆ ಬಂದೆ ಅಂದ. ಆಗ ವಿನುತಾ ಕೇಳಿದ್ಲು, ಅಂಥದ್ದೇನಣ್ಣ? ನನಗೆ ಲಾಟ್ರಿಲಿ 5 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ, ಇಲ್ಲಿ ನೋಡು ಅನ್ನುತ್ತಾ ತಾನು ತಂದಿದ್ದ ಹಣವನ್ನು ತೋರಿಸಿ ಕೇಳಿದ. ಏನು ಬೇಕು ಹೇಳು ವಿನುತಾ, ಈ ಕ್ಷಣದಲ್ಲಿ ಕೊಡಿಸ್ತೀನಿ. ದುಡ್ಡು ಬೇಕಾದ್ರೂ ಹೇಳು, ಕೊಡ್ತೀನಿ. ಅಷ್ಟು ದುಡ್ಡು ಅವಳು ನೋಡೇ ಇರಲಿಲ್ಲ. ಹಣವನ್ನು ಕಂಡು ವಿನುತಾಳ ಮುಖ ಅರಳಿತು. ಆದರೂ ತಕ್ಷಣಕ್ಕೆ ಅವಳಿಗೆ ನಂಬಿಕೆನೇ ಬರಲಿಲ್ಲ. ಆಗ ಮತ್ತೆ ಕೇಳಿದ್ಲು, ಅಣ್ಣ, ನಿಜವಾಗ್ಲೂ ಇಷ್ಟೊಂದು ಹಣ ನಿಂದೇನಾ? ಯಾಕೆ ಅನುಮಾನ ವಿನುತಾ? ಈ ಹಣ ಪೂರ್ತಿ ನಂದೆ.
ಬೇಕಾದ್ರೆ ಎಲ್ಲ ದುಡ್ಡು ನಿನ್ಗೆ ಕೊಟ್ಬಿಡ್ಲಾ? ಅಣ್ಣನ ಮಾತಿಗೆ ಏನು ಉತ್ತರ ಹೇಳಬೇಕು ಅಂತ ವಿನುತಾಳಿಗೆ ತಿಳಿಲಿಲ್ಲ. ಅವಳಿನ್ನು ಗಡಿಬಿಡಿಯಲ್ಲಿದ್ಲು. ಆಗ ಬಲರಾಮ್ ಹೇಳ್ದ, ವಿನುತಾ, ಈಗ ರಜೆ ಕೇಳ್ಕೊಂಡ್ ಬಾ, ಸೀದಾ ಮಾರ್ಕೆಟ್ಗೆ ಹೋಗೋಣ. ಹೊಸ ಬಟ್ಟೆ ಬರೆ, ಮನೆಗೆ ಕುರ್ಚಿ ಮೇಜು ಕೊಂಡ್ಕೊಳ್ಳೋಣ. ಖುಷಿಯಲ್ಲಿದ್ದ ಬಲರಾಮ್ನನ್ನು ಕಂಡು ಶಾಂತಿಗೆ ಆಶ್ಚರ್ಯವಾಯಿತು. ವಾಸ್ತವವಾಗಿ ಅವಳಿಗೆ ದುಡ್ಡಿನ ಅವಶ್ಯಕತೆ ತುರ್ತಾಗಿತ್ತು. ಮನೆ ಕಂದಾಯ, ವಿದ್ಯುತ್ ಬಿಲ್ಲು, ನೀರಿನ ಬಿಲ್ಲು ಕಟ್ಟಬೇಕಾಗಿತ್ತು. ಹಾಗೆಯೇ ಕೆಲಸಗಾರರ ಸಂಬಳ, ಹೋಟೆಲಿನ ಊಟ ತಿಂಡಿ, ಖರ್ಚಿನ ಬಿಲ್ಲು, ಇವೆಲ್ಲಕ್ಕೂ ಹಣದ ಅವಶ್ಯಕತೆ ಇತ್ತು. ಅಂದರೆ ತಕ್ಷಣಕ್ಕೆ ಕೊನೆ ಪಕ್ಷ 10,000 ರೂಪಾಯಿಯೂ ತುರ್ತಾಗಿ ಬೇಕಾಗಿತ್ತು. ಎಲ್ಲಿಂದ ದುಡ್ಡು ಹೊಂದ್ಸ್ಲಿ ಅಂತ ಯೋಚನೆ ಮಾಡ್ತಿದ್ಲು. ಆಗ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು. ಈತನಿಂದ 10,000 ರೂಪಾಯಿ ಸಾಲ ಪಡೆದ್ರೆ ಹೇಗೆ? ಆಮೇಲೆ ಸಾಲ ತೀರ್ಸಿದ್ರೆ ಆಯಿತು. ಇವರಿಗೆ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇರುವುದಿಲ್ಲ. ಏನ್ ಮಾಡ್ಲಿ, ದುಡ್ಡು ಕೇಳಲ್ಲ. ಅಂತಹ ಸಮಯದಲ್ಲಿ ವಿನುತಾ ಅಂದ್ಲು, ಮೇಡಮ್, ನನಗೆ ಅರ್ಧ ದಿನ ರಜಾ ಕೊಡ್ತೀರಾ? ಅಣ್ಣನ ಜೊತೆಲಿ ಮಾರ್ಕೆಟ್ಟಿಗೆ ಹೋಗಬೇಕು. ಈ ರೀತಿಯ ಸನ್ನಿವೇಶ ಮತ್ತೆ ಸಿಗಲಾರದೆಂದುಕೊಂಡ ಶಾಂತಿ ವಿಧಿ ಇಲ್ಲದೆ ಹೇಳಿದ್ಲು, ಅಣ್ಣ ತಂಗಿಯನ್ನು ಉದ್ದೇಶಿಸಿ. ನೋಡಿ, ಒಂದು ವಿಷಯ ಕೇಳಲೋ ಬೇಡವೋ ಅಂತ ಇದ್ದೀನಿ. ಶಾಂತಿಯ ಬಾಯಿಂದ ಆ ಮಾತು ಬಂದ ಕೂಡಲೇ ಬಲರಾಮ್ ಹೇಳ್ದ, ಹೇಳಿ ಮೇಡಮ್, ಧೈರ್ಯವಾಗಿ ನಮ್ಮಲ್ಲಿ ಸಂಕೋಚವೇಕೆ? ಆಗ್ಲೂ ಶಾಂತಿ ಅನುಮಾನಿಸಿದಳು. ಮತ್ತೆ ಬಲರಾಮ್ ಅಂದ, ನೀವು ದುಡ್ಡಿನ ತೊಂದರೆಯಲ್ಲಿರಬೇಕು, ಅದನ್ನು ಬಾಯಿ ಬಿಟ್ಟು ಹೇಳ್ಕೊಳ್ಳೋಕೆ ಸಂಕೋಚ, ಅದು ಕೂಡ ನನ್ನಂಥ ಹೊಸಬನ ಹತ್ರ, ನಿಜ ತಾನೆ? ಆಗ ಅವಳಿಗೆ ಆಶ್ಚರ್ಯ ಆಯಿತು. ಈ ಮನುಷ್ಯ ಹೇಗೆ ನನ್ನ ಮನಸ್ಸಿನಲ್ಲಿದ್ದುದನ್ನು ತಿಳಿದುಕೊಂಡ ಅಂತ. ಪುನಃ ಬಲರಾಮನ ಒತ್ತಾಯ ಹೆಚ್ಚಾಗಲು ಶಾಂತಿ ವಿಧಿ ಇಲ್ಲದೆ ಬಾಯ್ಬಿಟ್ಲು. ಹೌದು, ನನ್ಗೀಗ ದುಡ್ಡಿನ ಅವಶ್ಯಕತೆ ಇದೆ, ಕೇಳದೆ ವಿಧಿ ಇಲ್ಲ. ಧಾರಾಳವಾಗಿ ಕೇಳಿ, ನಮ್ಮ ಹತ್ತಿರ ಇರೋದು ಕೊಡ್ತೀವಿ ಅಷ್ಟೆ. ನೋಡಿ ಬಲರಾಮ್ ರವರೇ, ನನಗೆ ತಕ್ಷಣಕ್ಕೆ 10,000 ರೂಪಾಯಿ ಬೇಕು.